ಎಸ್ ವಿಶೇಷ ಚರ್ಚೆ ಮುಂದುವರಿತಾ ಇದೆ. ಈ ಕೋಟಪ್ಪ ನಾವು ಗಮನಿಸ್ತಾ ಇದ್ದೀವಿ, ಓಕೆ ಅವ್ರದ್ದೊಂದು ಹಿಪೋಕ್ರಸಿ ಇದೆ ಅಂತ ಅಂದ್ಕೊಳ್ಳೋಣ, ಅಥವಾ ಅದು ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳ್ತಿದ್ದಾರೆ, ಮುಂದೆ ನೋಡೋಣ. ನಿಮ್ಮದು ಒಂದು ಹಿಪೋಕ್ರಸಿ ಅಲ್ವಾ? ಒಂದು ಕಡೆ ಪರವಾಗಿ ನಿಲ್ತೀರಿ, ಇನ್ನೊಂದು ಕಡೆ ವಿರುದ್ಧವಾಗಿ ನಿಲ್ತೀರಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಸರ್. ನಾವು ಬಿಜೆಪಿಯ ಒಂದು ಪೊಲಿಟಿಕಲ್ ವಿಂಗ್ ಅಲ್ಲ ಅಂತ ಹೇಳಿ ನಾವು ಸಾಬೀತು ಮಾಡಿಸೋಕೆ 100 ಉದಾಹರಣೆಗಳನ್ನು ಕೊಡಬಹುದು. ಈಗ ನಾನು ನಿಮ್ಗೆ ಒಂದು ಕೊಡೋದಾದ್ರೆ, ಕಳೆದ ವರ್ಷ ಅರಗ ಜ್ಞಾನೇಂದ್ರ ಅವರು ವಿದ್ಯಾರ್ಥಿನಿಯ ವಿರುದ್ಧ ಒಂದು ತರ ಅಸಭ್ಯ ಥರದ್ದು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂತ ಸಂದರ್ಭಗಳಲ್ಲಿ ಹೋಮ್ ಮಿನಿಸ್ಟರ್ ಮನೆಯನ್ನ ಮುತ್ತಿಗೆ ಹಾಕಿದ್ನು. ಬಿಜೆಪಿಯ ಒಂದು ಏನು ಸಚಿವರಿದ್ರು ಅವ್ರ ಮನೆ ಮುತ್ತಿಗೆ ಹಾಕಿದ್ವಿ. ನಾವು ಯಾರನ್ನ ಸಮರ್ಥನೆ ಮಾಡ್ಕೊಳ್ಳ. ಈಗಾಗಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವ್ರನ್ನಾಗಿರ್ಲಿ ಅದು ಪ್ರಶ್ನೆ ಮಾಡಿದ್ವಿ, ಅಥವಾ ನೀಟ್ ಬೋರ್ಡ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ಹೀಗಾಗಿ ಕೇಂದ್ರದಲ್ಲಿ ಯಾವ ಬಿಜೆಪಿ ಸರ್ಕಾರ ಇರ್ತೋ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಸಂಬಂಧನೇ ಬರಲ್ಲ ಸರ್. ವಿದ್ಯಾರ್ಥಿಗಳ ಪರವಾಗಿ ಎಂಥದ್ದೇ ಒಂದು ಸಮಸ್ಯೆಗಳು ಬಂದ ಸಂದರ್ಭಗಳು ನಾವು ಪ್ರತಿಭಟನೆಗೆ ನಾವು ಮುಂದೆ ಬರ್ತೀವಿ. ಇದೇ ಆಗಿಲ್ಲ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ಕೂಡ ನಡೆತಕ್ಕಂಥ ಅಕ್ರಮಗಳ ವಿರುದ್ಧ ತನಿಖೆ ಆಗಬೇಕು, ಒಂದು ಪಾರದರ್ಶಕತೆ ಬರಬೇಕು, ಬಡ ಮಕ್ಕಳು ಪ್ರತಿಭಾವಂತ ಮಕ್ಕಳಿಗೆ ನೌಕರಿಗಳು ಸಿಗಬೇಕು ಅಂತೇಳಿ ಧಾರವಾಡದಲ್ಲಿ ವಿಜಯನಗರದಲ್ಲಿ ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಕೆಪಿಎಸ್ಸಿ ಅಭ್ಯರ್ಥಿಯೊಬ್ಬರೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, ಮಾತನಾಡಿಸ್ತೀನಿ ನಿಮ್ಮನ್ನ. ಡಾಕ್ಟರ್ ಭಾವನಾ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಸರ್ ಪರವಾಗಿಲ್ಲ, ಸಣ್ಣ ಸ್ವಲ್ಪ ಮೈನರ್ ಆಕ್ಸಿಡೆಂಟ್ ಆಗೋಯ್ತು. ಅದೇ ಕಾರಣಕ್ಕೆ ಕೇಳಿದೆ ಹೇಗಿದ್ದೀರಿ ಅಂತ. ಓಕೆ ಸರ್, ಅದೇ ಸ್ವಲ್ಪ ಬೇಗ ಬರ್ತಾ ಇದ್ವಲ್ಲ, ಏನೋ ನಮ್ಮಿಂದಾನೆ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಓಕೆ, ಪರವಾಗಿಲ್ಲ. ಈಗ ಕೆಪಿಎಸ್ಸಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಕೇಂದ್ರದ ಅಕ್ರಮ ಅಂದ್ರೆ ಪರೀಕ್ಷಾ ನೀಟ್ ಅಕ್ರಮದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಒಬ್ಬ ಕೆಪಿಎಸ್ಸಿ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಿ ನೀವು ಭಾವನಾ? ಸರ್ ಮೊನ್ನೆ ತಾನೇ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ 319 ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಪೋಸ್ಟ್ ಇಂದು. ಯಾಕೋ ನನಗೆ ಮತ್ತೆ ಏನ್ ಅನ್ನಿಸ್ತು ಅಂದ್ರೆ, ಬೇಡ ಕೆಪಿಎಸ್ಸಿ ಈಗ್ಲೇ ಸ್ವಲ್ಪ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಲಿ ಅಂತ ಸರ್. ಈಗ ನಾವೇ ಆಗ್ಲಿ ಪಾಪ, ನಾನು ಈಗ ಅವರೆಲ್ಲ ನನ್ ಫ್ರೆಂಡ್ಸೇ ಸರ್, ಈಗ ಯಾರು ಇದ್ ಮಾಡಿದ್ದಾರೆ ಅಂತ. ಈಗ ನಾನೇ ಏನಾದ್ರು ಪಾಸ್ ಆಗಿ ಮತ್ತೆ ರಿ ಎಕ್ಸಾಮು ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ ಆತರ ಇದಾಗಿದ್ರೆ ಅದೆಷ್ಟು ಮೆಂಟಲ್ ಪ್ರೆಷರ್ ಬೀಳತ್ತೆ. ಈಗ ನಮ್ಗೆ ಆಗ್ಲಿ ಸರ್, ನಾವು ಜೆನ್ಯೂನ್ ಆಗಿ ಓದಿ ಕೂಡ ಎಲ್ಲೋ ಯಾರೋ ಮಾಡಿದ್ರಿಂದ ನಾವೀಗ CBI ತನಿಖೆ ಕೊಡಿ ಅಂತ ನಾವು ನಾವು ಅವರಿಗೆ ಡಿಮ್ಯಾಂಡ್ ಮಾಡೋದು, ಅವರು ಇಲ್ಲ ಕಂಡೀಷನಲ್ ಆರ್ಡರ್ ಕಾಪಿ ಕೊಡೋದು, ನಮ್ ಮಧ್ಯೆನೆ ನಮ್ ಫ್ರೆಂಡ್ಸೇ ಸರ್. ನಾವು 5.5 ವರ್ಷ 6 ವರ್ಷ ಒಟ್ಟಿಗೆ ಓದಿ ನಮ್ ಮಧ್ಯೆನೆ ತಂದಿಟ್ಟಂಗಾಗಿದೆ ಅದು. ಹಂಗಾಗಿ ಫಸ್ಟ್ ಈಗ ಏನ್ ಇದಾವೆ ಹಗರಣಗಳು ಅವೆಲ್ಲ ಕ್ಲಿಯರ್ ಆಗ್ಬಿಡ್ಲಿ, ಆಮೇಲೆ ಕ್ಲೀನ್ ಕೆಪಿಎಸ್ಸಿ ಆದ್ರೆ ಮತ್ತೆ ಎಕ್ಸಾಮ್ ಇದಾಗಕ್ಕೂ. ಆಮೇಲೆ ಈಗ ಬಡ ವಿದ್ಯಾರ್ಥಿಗಳು ಈಗ ಬೇರೆಯವರಾಗ್ಲಿ ಎಷ್ಟು ವರ್ಷಗಟ್ಲೆ ಇದ್ರು ಇದಕ್ಕೆ ಓದಿ ಮತ್ತೆ ಇದೇ ತರ ಆಗತ್ತೆ, ಹಗರಣಗಳ ಇದ್ರಲ್ಲೇ ಸಿಲ್ಕೊಳತ್ತೆ ಇದು. ಅಂದ್ರೆ ವಿದ್ಯಾರ್ಥಿ ಓಪೆ ಕಳ್ಕೊಂಡ್ಬಿಡ್ತಾರೆ ಸರ್ ಅವ್ರ ಲೈಫ್ ಅಲ್ಲಿ. ಒಂದು ಬಾರಿ ಪರೀಕ್ಷೆಗೆ ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ವರ್ಷಾನುಗಟ್ಟಲೆ ಕೂತು ಓದ್ಬೇಕು. ಅದೊಂಥರ ಬಹಳ ದೊಡ್ಡ ವ್ರತ ಇದ್ದಂಗೆ. ಬಹಳ ವ್ರತ ಹಿಡಿದ್ರೆ 1 ವರ್ಷ ವ್ರತ ಮಾಡ್ತೀವಿ, 2 ವರ್ಷ ವ್ರತ ಮಾಡ್ತೀವಿ ಅಂತೆಲ್ಲ ವ್ರತ ಮಾಡ್ದಂಗೆ, ತಪಸ್ಸು ಮಾಡ್ದಂಗೆ. ತಪಸ್ಸು ಮಾಡಿದ ನಂತರ ಅದು ಭಗ್ನ ಆಗುತ್ತೆ, ಮತ್ತೊಮ್ಮೆ ತಪಸ್ಸು ಮಾಡು ಅಂದ್ರೆ ಹೆಂಗ್ ಸಾಧ್ಯ ಅಂತನಾ? ಅದು ಏನೋ ಕರೆಕ್ಟ್ ಸರ್. ಈಗ ಪಾಪ ಅವ್ರು 10 ವರ್ಷ ಓದಿರ್ತಾರೆ ಸರ್ ಅವರೆಲ್ಲ ನಮ್ ಸೀನಿಯರ್ಸ್ ಸರ್ ಅವರೆಲ್ಲ. ಈಗ ನಾನು ವೆಟನರಿ ಡಾಕ್ಟರ್ ಸೆಲೆಕ್ಟೆಡ್ ನಾನ್ ಸೆಲೆಕ್ಟೆಡ್ ಎಲಿಜಿಬಿಲಿಟಿ ಅದೆಲ್ಲ ಒಂದ್ ಕಡೆ ಆದ್ರೆ ಬಂದ್ರೆ, ನಾನು ಒಂದ್ ಹೆಣ್ಣು ಸರ್. ಈಗ ಅವ್ರು ಇದ್ರಲ್ಲಿ ಹೋಗ್ತಾರೋ ನಾನು ಮುಂದೆ ಅವ್ರ ದಾರಿಯಲ್ಲೇ ಹೋಗ್ಬೇಕಾಗತ್ತೆ ಸರ್. ಈಗ ಅಲ್ಲಿ ನಮ್ಮ ಹೊರ್ಗಡೆನೆ ಸರ್ ಪಾಪ ಸಣ್ಣ ಎಳೆ ಮಕ್ಳನ್ನೆಲ್ಲ ಎತ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಇದ್ ಮಾಡ್ಕೊಂಡು ಬಾಟಲ್ ಅಲ್ಲಿ ತುಂಬಿ ಕೊಟ್ಟು ಹಾಲನ್ನ, ಆಮೇಲೆ ನೆಕ್ಸ್ಟ್ ಪ್ರೆಗ್ನೆಂಟ್ ತುಂಬಾ ಗರ್ಭಿಣಿ ಇರೋರೆಲ್ಲ ಬಂದಿದ್ರು ಸರ್. ಹೌದು, ಈಗ ಅವ್ರಿಗೂ ಕೆಲವೊಬ್ರಿಗೆ ಸೀಟ್ ಸಿಕ್ಕಿದೆ, ಕೆಲವೊಬ್ರಿಗೆ ಎಲ್ಲೋ ಒಂದ್ ಸಣ್ಣದ್ರಿಂದ ಈ ತರ ಮಾಡೋದ್ರಿಂದ ಮೋಸ ಆಗಿರತ್ತೆ. ಅದನ್ನ ಫಸ್ಟ್ ಥಿಂಕ್ ಮಾಡ್ಬೇಕಾಗತ್ತೆ ಸರ್. ಇವನ್ನೆಲ್ಲ ಬಿಟ್ರೆ ಮತ್ತೆ ಹ್ಯುಮ್ಯಾನಿಟಿ ಅನ್ನೋದು ಒಂದ್ ಬರತ್ತೆ ಸರ್. ಈಗ ನಾವ್ ಪ್ರಾಣಿಗಳನ್ನ ಇದ್ ಮಾಡೋದ್ ಇಂದ ನಮಗ್ ಜಾಸ್ತಿನೇ ಹ್ಯುಮ್ಯಾನಿಟಿ ಇರ್ಬೇಕು ಅಂತ ಹೇಳ್ತಾರೆ ಸರ್. ಹಂಗಾಗಿ ಈ ಎಲ್ಲಾ ಹಗರಣಗಳಿಗೆ ಇದ್ ಮಾಡಿದ್ರೆ ಅವ್ರದ್ದು ಒಂದ್ ಕಡೆ ಕರೆಕ್ಟ್ ಇದೆ ಸರ್, ಬಟ್ ನಮ್ದು ಈ ಕಡೆ ಕರೆಕ್ಟ್ ಇದೆ. ಈ ಎರಡು ಮಧ್ಯದಲ್ಲಿ ಕೆಪಿಎಸ್ಸಿ ಇದೆ ಎಲ್ಲೋ ಲೋಪ ಇದೆ ಅಂತ ಅನ್ಸುತ್ತೆ ಸರ್. ಈ ಕೆಪಿಎಸ್ಸಿನ ಏನಾದ್ರು ಈ ತರ ಆಗ್ತಾ ಇದೆ ಅಂತ ಅಂದಾಗ ಅವರು ಅದು ರಿಫಾರ್ಮ್ ಮಾಡ್ಬೋದಾಗಿತ್ತು ಸರ್. ಈಗ ಹೇಗೆ ನೀಟ್ ಅಲ್ಲಿ CBT ಅಂತ ತಗೊಂಡ್ಬಂದ್ರು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆತರ ಮಾಡಿದ್ರೆ ಈ OMR ಟ್ಯಾಂಪರಿಂಗ್ ಆಗ್ಲಿ, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಲೀಕ್, ಯಾರು ಸರ್ ಎಲ್ಲವೂ ಕರೆಕ್ಟ್ ಇದೆ. ಒಂದು ಸ್ಪಷ್ಟ ನಿದರ್ಶನ ಇದೆ. UPSC ಎಕ್ಸಾಮ್ಸ್ ಹೆಂಗ್ ನಡೆಯುತ್ತೆ ಅಂತ ಇಡೀ ದೇಶಕ್ಕೆ ಮಾದರಿ ಅದು. UPSC ಎಕ್ಸಾಮ್ಸ್ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ. ನಮ್ಮ KPSC ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಯಾಕಂದ್ರೆ ಅಂತ ಅಧೋಗತಿಗೆ ಬಂದು ನಾವು ತಲುಪಿದ್ದೇವೆ. UPSC ಮಾದರಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಫೇಲ್ ಆಗಿದ್ದೀವಿ ಅಂತ? ಸರ್ ಇದು 1998 ನಾನು ಇವತ್ತು ಇದ್ರ ಬಗ್ಗೆ ಎಲ್ಲ ಓದ್ಬೇಕಾದ್ರೆ ನನಗೆ ಒಂದು ಇದು ಸಿಕ್ತು ಸರ್. 1998 ಅಲ್ಲಿ KS ಒಂದು ಹಗರಣ ಆಗಿರತ್ತೆ.
ಅವಾಗ ಕೂಡ ಸೇಮ್ ಇದೇ ತರ ಆಗಿರುತ್ತೆ. ಬಟ್ ಇದು ಯಾವಾಗ ಬೆಳಕಿಗೆ ಬರುತ್ತೆ ಅಂದ್ರೆ BDA ಇದು ಒಂದು ಪರೀಕ್ಷೆ ಇರುತ್ತೆ ಸರ್. ಅವಾಗ ಇದು ಬೆಳಕಿಗೆ ಬರುತ್ತೆ. ಈಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅದು ಎಕ್ಸಾಮ್ ಇತ್ತು ಸರ್. ಅದ್ರಲ್ಲಿ ಯಾವಾಗ ಈಗ ಕಣ್ಣಿಗೆ ಕಾಣೋ ಪ್ರೂಫ್ ಇದ್ರೆ ಬೇಗ ಹಿಡ್ಕೊಡ್ಬೋದು ಸರ್. ಈಗ ನಮ್ದೆಲ್ಲ ಹೆಂಗಿದೆ ಅಂದ್ರೆ ಕಣ್ಣಿಗೆ ಕಾಣ್ದಿದ್ದು ಈಗ ನಾವು ಪ್ರೂಫ್ ಕೊಡ್ಬೋದು, ಆಯ್ತು ಈಗ ನಾವೇನು ಈಗ ಮೀಡಿಯೇಟ್ ಅದು ಅಂತ ಇದೆ ಅಲ್ಲ ಅದನ್ನ ಕೊಟ್ಟಿದೀವಿ ಈಗ. ಬಟ್ ಅದು ತನಿಖೆ ಆಗ್ಬೇಕು. ಬಟ್ ಎಲ್ಲಿ ಇದು UPSC ಅಂದ್ರೆ ಸರ್ ಕರೆಕ್ಟ್ ಕ್ಯಾಲೆಂಡರ್ ಇಲ್ಲ ಸರ್. ಫಸ್ಟ್ ಕರೆಕ್ಟ್ ಕ್ಯಾಲೆಂಡರ್ ಇರ್ಬೇಕು ಸರ್. ಈಗ ನಮ್ದು ಹೆಂಗಿತ್ತು 2024 ಅಲ್ಲಿ ನೋಟಿಫಿಕೇಶನ್ ಬಂತು, ಮಾರ್ಚ್ ಅಲ್ಲಿ ಎಕ್ಸಾಮ್ ಆಗ್ಬೇಕು ಅಂತ ಆಯ್ತು, ಆಮೇಲೆ ಮತ್ತೆ ಪೋಸ್ಟ್ಪೋನ್ ಆಗಿ ಏಪ್ರಿಲ್ ಆಯ್ತು, ಆಮೇಲೆ ಯಾವಾಗ್ಲೂ ಡಿಸೆಂಬರ್ ಅಲ್ಲಿ ಕರೆದ್ರು, ಏನೋ 1 ತಿಂಗಳು. ಈವನ್ ಸರ್ ನನ್ನ ಎಕ್ಸಾಮ್ ಹಿಂದಿನ ದಿನ ಕೂಡ ಒಬ್ರು ರಿಪೋರ್ಟರ್ ಕಾಲ್ ಮಾಡಿ ಸರ್ ಇದ್ಯಾಕೋ ಹಗರಣದ ಇದಾಗ್ತಾ ಇದೆ ಅಂತ ನಾನು ಇನ್ಫಾರ್ಮ್ ಮಾಡಿದೀನಿ ಸರ್. ಇದಾದ ಒಂದ್ ತಿಂಗಳಿಗೆ ಎಕ್ಸಾಮ್ ನಡೆಯುತ್ತೆ. ಅಲ್ಲ, ದೆಹಲಿ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಹೋರಾಟ ಆಗಿಲ್ಲ, ಹಂಗಾಗಿ ಶುದ್ಧೀಕರಣ ಆಗಿಲ್ಲ ಅಂತ ಅನ್ಸೋದಿಲ್ವಾ? ಇಲ್ಲೂ ಕೂಡ ಒಂದು ಹೋರಾಟದ ಅವಶ್ಯಕತೆ ಎದ್ದು ಕಾಣಿಸೋದಿಲ್ವಾ ಈ ಸಂದರ್ಭದಲ್ಲಾದ್ರೂ ಕೂಡ? ಸರ್ ನನಗೆ ಅನ್ನಿಸ್ತಂಗೆ ನನಗೆ ಓಕೆ ಹೋರಾಟ ಆಗ್ಲಿ ಪರವಾಗಿಲ್ಲ, ಬಟ್ ಅಲ್ಲಿ ಎಷ್ಟು ಹಾನಿಗಳಾಯ್ತು ಸರ್. ಅಲ್ಲಿ ಈಗ ಎಲ್ಲರೂ ನಮ್ಮೋರೇ ಅಲ್ವಾ ಸರ್. ಈಗ ಯಾವ್ದಾದ್ರು ಒಂದು ಪ್ರಾಣ ಹೋದ್ರು ಕೂಡ ಅದು ಗಿಲ್ಟ್ ಇಡೀ ಲೈಫ್ ಲಾಂಗ್ ಇರತ್ತೆ ಸರ್. ಏನೋ ಪೀಸ್ಫುಲ್ ಆದ್ರೆ ಏನೋ ಅಂತಾರೆ ಸರ್, ಬಟ್ ಇದು ಸ್ವಚ್ಛ ಆಗ್ಬೇಕು ಸರ್. ಇದಾಗ್ದಲೇ ಇದ್ರೆ ಮುಂದೆ ನಮ್ ಪೀಳಿಗೆಗೂ ನಾವೇನ್ ಹೇಳ್ಕೊಡ್ತೀವಿ. ನಂದೇ ಆಗ್ಲಿ ಸರ್, ನಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿದೆ ಅಂದ್ರೆ ನಾವ್ ಓದ್ತಾ ಇರ್ಬೇಕಾದ್ರೆ ನಾವು ಮ್ಯಾಮ್ ಸರ್ ಅಂತ ಇದ್ ಮಾಡ್ಕೊಂಡೇ ಇರ್ತೀವಿ. ನಾವು ಅಷ್ಟು ಮರ್ಯಾದೆ ಕೊಡ್ತೀವಿ. ಈಗ ಯಾವ್ದೇ ಆಗ್ಲಿ ನಮ್ ಪ್ರೊಫೆಸರ್ಸೇ ಆಗ್ಲಿ, ಗೋ ಅಂಡ್ ಆಸ್ಕ್ ಯುವರ್ ಸೀನಿಯರ್ಸ್, ಟೇಕ್ ಯುವರ್ ಹೆಲ್ಪ್ ಆಫ್ ಯುವರ್ ಸೀನಿಯರ್ಸ್ ಅಂತ ಹೇಳ್ತಾರೆ ಸರ್. ಈಗ ನಮ್ ಜೂನಿಯರ್ಸ್ ಏನ್ ಹೇಳ್ತಾ ಇರ್ತೀವಿ, ನೋಡಪ್ಪ ನಮಗಂತೂ ನ್ಯಾಯ ಸಿಗ್ಲಿಲ್ಲ, ನೀವು ದುಡ್ಡು ಬ್ಯಾಗ್ ಅನ್ನು ರೆಡಿ ಮಾಡ್ಕೊಳ್ರಿ ಅಂತಾನೆ ಹೇಳ್ಬೇಕಾಗತ್ತೆ ಸರ್. ಈಗ ನಮಗೆ ಹೆಂಗಾಯ್ತು ಅವ್ರಿಗೂ ಹಂಗೆ ಆಗತ್ತೆ ಅಂತ. ಈಗ ಏನಾದ್ರು ಇದು ಶುದ್ಧೀಕರಣ ಆಗ್ಲಿಲ್ಲ ಅಂದ್ರೆ ಸೇಮ್ ಇದೇ ಸ್ಥಿತಿ ಇರತ್ತೆ ಸರ್. ಮತ್ತೆ ಪಾಪ ಈ ಕಡೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಓದಾಡ್ತಾ ಇರ್ತಾರೆ, ಈ ಕಡೆ ಬಿ ಆನ್ಲೈನ್ ಭಾವನಾ ಮಾತನಾಡಿಸ್ತೀನಿ. ಈಗ ಒಂದು ಬ್ರೇಕ್ನ ಸಮಯ. ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ.